Hi friends, welcome to Charitra Academy. In this today's class, ಇವತ್ತಿನ ಕ್ಲಾಸಲ್ಲಿ ನಾವು ಮೆಂಟಲ್ ಎಬಿಲಿಟಿ ಮತ್ತು ರೀಸನಿಂಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಫಸ್ಟ್ ಕ್ಲಾಸ್, ದಿಸ್ ಇಸ್ ದ ಇಂಟ್ರೊಡಕ್ಷನ್ ಕ್ಲಾಸ್. ಓಕೆ, ಇದರಲ್ಲಿ ನಾವು ಏನನ್ನು ನೋಡ್ತೀವಿ, ಮೆಂಟಲ್ ಎಬಿಲಿಟಿ ಮತ್ತು ರೀಸನಿಂಗಲ್ಲಿ ಅಂದರೆ ಮಾನಸಿಕ ಸಾಮರ್ಥ್ಯ ಮತ್ತು ರೀಸನಿಂಗಲ್ಲಿ ಯಾವ್ಯಾವ ಚಾಪ್ಟರ್ಸ್ ಇದ್ದಾವೆ ಅಂತಕ್ಕಂಥದ್ದನ್ನ ನಾವು ಇವತ್ತು ಬ್ರೀಫಾಗಿ ನೋಡ್ಬೋಣ ಇಂಟ್ರೊಡಕ್ಷನ್ ಕ್ಲಾಸಲ್ಲಿ. ಫ್ರಮ್ ನೆಕ್ಸ್ಟ್ ಕ್ಲಾಸ್ ಆನ್ವರ್ಡ್ಸ್ ವಿಲ್ ಸ್ಟಾರ್ಟ್ ವಿತ್ ದ ಚಾಪ್ಟರ್ಸ್. ಓಕೆ, so this is about Charitra Academy, started in Hospet, Vijayanagara district. So ನಿಮಗೆ ದಿಸ್ ಇಸ್ ಅ ಒನ್ ಆಪರ್ಚುನಿಟಿ. ಯಾರ್ಯಾರು ರಿಮೋಟ್ ಪ್ಲೇಸಸ್ಸಿಂದ ಪ್ರಿಪೇರ್ ಆಗ್ತಾ ಇದ್ರು, ಆನ್ಲೈನಲ್ಲಿ ಪ್ರಿಪೇರ್ ಆಗಬೇಕಂತಿದ್ರು ಅಥವಾ ಆಫ್ಲೈನ್ ಬಂದು ಕ್ಲಾಸಸ್ ಅಟೆಂಡ್ ಆಗಬೇಕು ಅಂದ್ಕೊಂಡಿದ್ರು ಡ್ಯೂ ಟು ಕೋವಿಡ್. ಸೊ ಎಲ್ಲರೂ ಯು ಹ್ಯಾವ್ ಟು ಸ್ಟೇ ಅಟ್ ಹೋಮ್, ಮನೆಯಲ್ಲೇ ಇರಿ, ಸೇಫ್ ಆಗಿರಿ, ಬಟ್ ಬಿ ಪ್ರಿಪೇರ್ಡ್. ಓಕೆ, ಡೈಲಿ ಪ್ರಿಪೇರ್ ಆಗ್ತಾ ಇರಿ. ಫಾರ್ ದಟ್ ಸೇಕ್ ವಿ ಆರ್ ಸ್ಟಾರ್ಟಿಂಗ್ ಮೆಂಟಲ್ ಎಬಿಲಿಟಿ ಆ್ಯಂಡ್ ರೀಸನಿಂಗ್. ಓಕೆ, ಆಲ್ರೆಡಿ ಯಾರ್ಯಾರು ಅಡ್ಮಿಷನ್ಸ್ ತೊಗೊಂಡಿದ್ದೀರೋ ಅಥವಾ ಇನ್ನು ಯಾರ್ಯಾರು ಅಡ್ಮಿಷನ್ಸ್ ತೊಗೊಳ್ಬೇಕು ಅಂದ್ಕೊಂಡಿದ್ದೀರೋ, ಸೊ ಆದಷ್ಟು ಬೇಗ ಅಡ್ಮಿಷನ್ಸ್ ತೊಗೊಳ್ಳಿ. ವಿತಿನ್ ಶಾರ್ಟ್ ಟೈಮ್ ವಿ ವಿಲ್ ಫಿನಿಶ್ ಕಂಪ್ಲೀಟ್ ಸಿಲೆಬಸ್. ಸೊ ಕೋರ್ಸಿಗೆ ಸಂಬಂಧಪಟ್ಟಂತಕ್ಕಂತಹ ಡೀಟೇಲ್ಸ್ ಇದರಲ್ಲಿದೆ. ಮೆಂಟಲ್ ಎಬಿಲಿಟಿ ಮತ್ತು ರೀಸನಿಂಗ್ ಆ್ಯಂಡ್ ಇಂಗ್ಲೀಷ್, ಅದು ಗ್ರಾಮರ್ ಮತ್ತು ಟ್ರಾನ್ಸ್ಲೇಷನ್ ಫಾರ್ ಆಲ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್. ನಿಮಗೆ ಇದು ಬೇಸಿಕ್. ಓಕೆ, ನೀವು ಯಾವುದೋ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ನೀವು ಪ್ರಿಪೇರ್ ಆದರೂ ಕೂಡ ಇದು ಲೈಕ್ ಇಟ್ ಈಸ್ ಅ ಫೌಂಡೇಶನ್ ಕೋರ್ಸ್ ಇದ್ದಂಗೆ. ಸೊ ಫಾರ್ ದಟ್ ಫೀಸ್ ಇಸ್ 11,999. we are offering some discount for first 50 ಸ್ಟೂಡೆಂಟ್ಸ್ಗೆ ಡಿಸ್ಕೌಂಟ್ಸ್ ಕೂಡ ಇದೆ. ಓಕೆ, ಕಾಂಟ್ಯಾಕ್ಟ್ ನಂಬರ್ ಇದೆ, ನಿಮ್ಗೆ ಏನೇ ಡೌಟ್ ಇದ್ದರೂ ಯು ಕ್ಯಾನ್ ಕಾಲ್ ಅಟ್ ಎನಿ ಟೈಮ್. ಸೊ ಅದಲ್ಲದೆ ಫುಲ್ ಕಂಪ್ಲೀಟ್ ಸಿಲೆಬಸ್ಗೆ ಸಂಬಂಧಪಟ್ಟಂಗೆ ಕೋರ್ಸ್ಗಳು ನಮ್ಮಲ್ಲಿ ಇದೆ. ಯು ಕ್ಯಾನ್ ಗೋ ಥ್ರೂ ದಿಸ್. ಓಕೆ, ಕಮಿಂಗ್ ಟು ಟುಡೇಸ್ ಕ್ಲಾಸ್, ಇವತ್ತಿನ ಕ್ಲಾಸಲ್ಲಿ ನಾವೇನು ನೋಡ್ತಾ ಇದ್ದೀವಿ, ಮೆಂಟಲ್ ಎಬಿಲಿಟಿ ಮತ್ತು ರೀಸನಿಂಗ್ಗೆ ಸಂಬಂಧಪಟ್ಟಂಗೆ ನಾವು ಮುಂದಿನ ತರಗತಿಗಳಲ್ಲಿ ಯಾವ ಯಾವ ಚಾಪ್ಟರ್ಸ್ನ ಕವರ್ ಮಾಡ್ತಿದ್ದೀವಿ ಅಂತಕ್ಕಂಥದ್ದು ಇಲ್ಲಿದೆ. ಅಪಾರ್ಟ್ ಫ್ರಮ್ ದೀಸ್ ಚಾಪ್ಟರ್ಸ್ ನಮಗಿನ್ನೂ ಬೇಸಿಕ್ ಕೂಡ ಇರುತ್ತೆ, ಲೈಕ್ ಅಡಿಷನ್, ಮಲ್ಟಿಪ್ಲೇಷನ್, ಡಿವಿಷನ್. ಓಕೆ, ಯಾವ ಥರ ಫಾಸ್ಟಾಗಿ ನಾವು ಸ್ಕ್ವೇರ್ನ ಕಂಡುಹಿಡಿಬೇಕು ಅಥವಾ ಸ್ಕ್ವೇರ್ ರೂಟ್ಸ್ನ ಕಂಡುಹಿಡಿಬೇಕು ಅಂತಕ್ಕಂಥದ್ದನ್ನ ಕೂಡ ಎಲ್ಲ ನಿಮಗೆ ಕವರ್ ಮಾಡ್ತೀನಿ. ಬಟ್ ನೀವು ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಆ್ಯಸ್ ಐ ಟೋಲ್ಡ್ ದೀಸ್ ಆರ್ ದ ಬೇಸಿಕ್ ಚಾಪ್ಟರ್ಸ್. ಓಕೆ, ಇವೆಲ್ಲ ನೀವು ತರೋ ಆಗಿರಬೇಕು. ಇದರಲ್ಲಿ ಏನೇನು ನೋಡ್ತೀವಿ, ಸಿ ಓವರ್ ಪ್ರಿಪೇರಿಂಗ್ ಫಾರ್ ಇಂಗ್ಲೀಷ್ ಮೀಡಿಯಮ್ ಆ್ಯಂಡ್ ಕನ್ನಡ ಮೀಡಿಯಮ್ ಎರಡರಲ್ಲೂ ನಿಮ್ಗೆ ಇದರಲ್ಲಿ ಇರುತ್ತೆ. ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಸರ್ ನಿಮ್ಗೆ ಯಾವುದ್ರಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂದ್ಕೊಂಡಿದ್ರೆ ಅದರಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಟ್ಸ್ ಡೋಂಟ್ ವರಿ. ಓಕೆ, ವಿಲ್ ಕವರ್ ಆಲ್ ದ ಸಿಲೆಬಸ್. ಓಕೆ, ಆಮೇಲೆ ಡಿಫ್ರೆಂಟ್ ಡೆಪ್ತ್ ಕ್ವಶನ್ಸ್ ಕೂಡ, ಅಂದರೆ ನೀವು ಸಪೋಸ್ ಯು ಆರ್ ಪ್ರಿಪೇರಿಂಗ್ ಫಾರ್ ಪಿಸಿಗೆ ಸಂಬಂಧಪಟ್ಟಂಥ ಕ್ವಶನ್ಸ್ನೇ ನಾವು ಟೆಸ್ಟ್ನ ಕಂಡಕ್ಟ್ ಮಾಡ್ತೀವಿ. ಆ್ಯಸ್ ಐ ಟೋಲ್ಡ್, ನಿಮ್ಗೆ ಆಲ್ರೆಡಿ ಪ್ರೀವಿಯಸ್ ಸ್ಲೈಡಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಲ್ಲಿ ನಿಮಗೆ ಏನೇನು ಫೆಸಿಲಿಟೀಸ್ ಇರುತ್ತೆ ಅಂತಕ್ಕಂಥದ್ದು ಇಲ್ಲಿ ನೋಡ್ಕೋಬೋದು. ಡೈಲಿ ಮಾಕ್ ಟೆಸ್ಟ್ ಇರುತ್ತೆ, PDF ಮೆಟೀರಿಯಲ್ಸ್ ಫ್ರೀಯಾಗಿ ಕೊಡ್ತೀವಿ. ಓಕೆ, ಇಂಡಿವಿಜುವಲ್ ಆಗಿ ನೀವು ಯಾರೇ ಕೂಡ ನಮಗೆ ಕಮೆಂಟ್ ಬಾಕ್ಸಲ್ಲಿ ಅಥವಾ ವಾಟ್ಸಪ್ ಥ್ರೂ ಇಫ್ ಯು ಶೇರ್ ಎನಿ ಪ್ರಾಬ್ಲಮ್, ಸೊ ಅದನ್ನು ನಾವು ಮತ್ತೆ ಎಕ್ಸ್ಪ್ಲೇನ್ ಮಾಡಿ ಇದೇ ಥರ ವೀಡಿಯೋ ಮಾಡಿಬಿಟ್ಟು ಎಲ್ರಿಗೂ ಕೂಡ ಸೋ ಮೆನಿ ಪೀಪಲ್ಸ್ ಸೇಮ್ ಥರ ಡೌಟ್ ಇರುತ್ತೆ, ಅವ್ರಿಗೂ ಕೂಡ ಯೂಸ್ ಆಗಲಿ ಅನ್ನಲಿಕ್ಕೆ ನಾನು ಮತ್ತೆ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಹಾಗೆ ಕಮಿಂಗ್ ಟು ದ ಮೆಂಟಲ್ ಎಬಿಲಿಟಿ, ಏನೇನಿದೆ ಇದರಲ್ಲಿ, ನಂಬರ್ ಸೀರೀಸ್ ಇದೆ. ಓಕೆ, ಅಂದರೆ ಸಂಖ್ಯಾ ಸರಣಿ ಅಂತೀವಿ, ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಇದೆ, ಸಿಂಪಲ್ ಇಂಟ್ರೆಸ್ಟ್, ಸರಳ ಬಡ್ಡಿ, ಕಾಂಪೌಂಡ್ ಇಂಟ್ರೆಸ್ಟ್, ಹಾಗೆ ಸರಾಸರಿ ಆವ್ರೇಜ್, ಸಿಂಪ್ಲಿಫಿಕೇಶನ್, ಟೈಮ್ ಆ್ಯಂಡ್ ವರ್ಕ್, ಸಮಯ ಮತ್ತು ಕೆಲಸ, ಟೈಮ್ ಆ್ಯಂಡ್ ಡಿಸ್ಟೆನ್ಸ್, ಸಮಯ ಮತ್ತು ದೂರ, ಹಾಗೆ ಕೆಲವೊಂದು ಅಪ್ಲಿಕೇಶನ್ಸ್, ಸಮ್ಸ್ ಇರುತ್ತೆ, ಪ್ರಶ್ನೋತ್ತರಗಳು ಇರ್ತವೆ. ನೆಕ್ಸ್ಟು ವಯಸ್ಸಿಗೆ ಸಂಬಂಧಿಸಿರ್ತಕ್ಕಂತಹ ಪ್ರಶ್ನೆಗಳಿರ್ಬೋದು. ಓಕೆ, ವಿಲ್ ಸಾಲ್ವ್ ಆಲ್ ದ ಕ್ವಶನ್ಸ್ ಆರ್ ರಿಲೇಟೆಡ್ ಟು ಏಜಸ್. ಹಾಗೆ ರೇಷಿಯೋ ಆ್ಯಂಡ್ ಪ್ರೊಪೋರ್ಷನ್ಸ್, ಅದನ್ನ ಕನ್ನಡದಲ್ಲಿ ಅನುಪಾತ ಮತ್ತು ಪ್ರಮಾಣ ಅಂತ ಕರೀತಾರೆ. ಹಾಗೆ ಪರ್ಸೆಂಟೇಜ್, ಶೇಕಡಾವಾರು, ಮೆನ್ಸುರೇಷನಲ್ಲಿ ನಾವು ಏನನ್ನು ನೋಡ್ತೀವಿ ಅಂದರೆ ಇದರಲ್ಲಿ ಲೈಕ್ 2D ಮತ್ತು 3Dಗೆ ಸಂಬಂಧಪಟ್ಟಂಗೆ ಏರಿಯಾ ಇರ್ಬೋದು, ಅಂದರೆ ವಿಸ್ತೀರ್ಣ ನೋಡ್ತೀವಿ, ವಾಲ್ಯೂಮನ್ನು ನೋಡ್ತೀವಿ, ರೈಟ್. ಸೊ ಈ ಥರನಾದಂತಹ ಪ್ರಾಬ್ಲಮ್ಸ್ನ ಮೆನ್ಸುರೇಷನಲ್ಲಿ ನೋಡ್ತೀವಿ. ಹಾಗೆ ಡಾಟಾ ಸಫಿಷಿಯನ್ಸಿ, ನೆಕ್ಸ್ಟ್ ಪಾರ್ಟ್ನರ್ಶಿಪ್, ದಟ್ಸ್ ಪಾಲುದಾರಿಕೆ, ಅಂದರೆ ಯಾವುದೇ ಒಂದು ಬಿಸ್ನೆಸ್ಸಲ್ಲಿ ಪಾರ್ಟ್ನರ್ಸ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದರಲ್ಲಿ ಅಗೇನ್ ಪಾರ್ಟ್ನರ್ಶಿಪ್ಪಲ್ಲಿ ನಮಗೆ ವರ್ಕಿಂಗ್ ಪಾರ್ಟ್ನರ್ ಅಂತ ಬರ್ತಾರೆ, ಸ್ಲೀಪಿಂಗ್ ಪಾರ್ಟ್ನರ್ ಅಂತ ಬರ್ತಾನೆ. ಅದಂದರೆ ಏನು, ಡ್ಯೂರಿಂಗ್ ದಟ್ ಐಲ್ ಎಕ್ಸ್ಪ್ಲೇನ್. ಹಾಗೆ ಈ ಟ್ರೈನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಇರ್ಬೋದು. ಓಕೆ, ಹಾಗೆ ಬೋಟ್ಸ್ ಆ್ಯಂಡ್ ಸ್ಟ್ರೀಮ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಕ್ವಶನ್ಸ್ ಇರ್ಬೋದು. ಓಕೆ, ಇನ್ ಡೀಟೇಲ್ ನಾನು ಚಾಪ್ಟರ್ ವೈಸ್ ಬಂದಾಗೆ ಅದರಲ್ಲಿ ಫಸ್ಟ್ಗೆ ಇಂಟ್ರಡಕ್ಷನ್ ಕ್ಲಾಸಲ್ಲಿ ನಿಮಗೆ ಅದ್ರ ಬಗ್ಗೆ ಸಂಬಂಧಪಟ್ಟಂಗೆ ಫಾರ್ಮುಲಾಸ್ ಇರ್ಬೋದು, ಥೇರೀಸ್ ಎಕ್ಸ್ಪ್ಲೇನ್ ಮಾಡ್ತೀನಿ. ದೆನ್ ವಿ ವಿಲ್ ಸ್ಟಾರ್ಟ್ ವಿತ್ ದ ಕ್ವಶನ್ಸ್. ಓಕೆ, ನೆಕ್ಸ್ಟ್ ಹಾಗೆ ಸಂಭವನೀಯತೆ, ದೆನ್ ಮಿಕ್ಸರ್ ಆ್ಯಂಡ್ ಅಲಿಗೇಷನ್ಸ್. ಸೊ ಇದರಲ್ಲಿ ನೀವು ಇವೆಲ್ಲ ಚಾಪ್ಟರ್ಸು ಕಂಪಲ್ಸರಿಯಾಗಿ ಓದಲೇಬೇಕು. ಓಕೆ, ಇದರಲ್ಲಿ ಯಾವುದು ಮಿಸ್ ಮಾಡೋ ಹಾಗಿಲ್ಲ, ಬಿಕಾಸ್
ಇಫ್ ಯು ಟೇಕ್ ಎನಿ ಕಾಂಪಿಟೇಟಿವ್ ಎಕ್ಸಾಮ್ಸ್, ನೀವು ಕ್ವಾಂಟ್ ಅಂತ ಹೇಳಿ ಅಂದರೆ ಮೆಂಟಲ್ ಎಬಿಲಿಟಿ ಅಂತಕ್ಕಂಥ ಕ್ವಶನ್ಸ್ನ ನೀವು ಅಟೆಂಡ್ ಮಾಡಬೇಕು ಅಂತಂದರೆ ದೀಸ್ ಆರ್ ದ ಬೇಸಿಕ್ ಥಿಂಗ್ಸ್. ಇದ್ರ ಜೊತೆಗೆ ಇನ್ನೂ ಇಂಪಾರ್ಟೆಂಟ್ ಏನಿರುತ್ತಪ್ಪ ಇದರಲ್ಲಿ ಅಂದರೆ ಡಾಟಾ ಇಂಟರ್ಪ್ರಿಟೇಷನ್. ಸೊ ಇದರಲ್ಲಿ ಯಾವ ಥರ ಇರುತ್ತೆ, ಬಾರ್ ಗ್ರಾಫ್ ಅಂದರೆ ಏನು, ಓಕೆ, ಒಂದು ಗ್ರಾಫನ್ನು ಕೊಟ್ಟಿರ್ತಾರೆ, ಅದರಲ್ಲಿ 2 ಪ್ರಾಡಕ್ಟ್ಸ್ಗೆ ಸಂಬಂಧಪಟ್ಟಂಗೆ ಡಿಫ್ರೆಂಟ್ ಇಯರ್ಸಲ್ಲಿ ಏನು ಸೇಲ್ಸ್ ಆಗಿರ್ಬೋದು, ಓಕೆ, ಅಥವಾ ಗ್ರೋತ್ ರೇಟ್ಸ್ ಆಗಿರ್ಬೋದು, ಅಥವಾ ಏನಾದರೂ ಒಂದು ಈ ಥರ ಕಂಪ್ಯಾರಿಸನನ್ನು ಕೊಟ್ಟಿರ್ತಾರೆ. ಅದರಲ್ಲಿ ನಮಗೆ ಎಸ್ಪೆಷಲಿ ನೀವು ಬಾರ್ ಗ್ರಾಫ್ಸ್ ಅಥವಾ ಡಾಟಾ ಇಂಟರ್ಪ್ರಿಟೇಷನ್ನ ನೀವು ಸಾಲ್ವ್ ಮಾಡಬೇಕಂದ್ರೆ ಬೇಸಿಕ್ಕಾಗಿ ನಿಮಗೆ ಸಿಂಪ್ಲಿಫಿಕೇಷನ್ ಮಸ್ಟ್ ಆ್ಯಂಡ್ ಶುಡ್ ಗೊತ್ತಿರಬೇಕು, ಪರ್ಸೆಂಟೇಜ್ ಗೊತ್ತಿರಬೇಕು, ಓಕೆ, ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ಸ್ ಗೊತ್ತಿರಬೇಕು. ಇದರಲ್ಲೇ ಅವೆಲ್ಲವೂ ಕೂಡ ನಮಗೆ ಕವರ್ ಆಗುತ್ತೆ. ಕ್ಲಿಯರ್ ಫ್ರೆಂಡ್ಸ್? ಸೊ ಮೋಸ್ಟ್ ಇಂಪಾರ್ಟೆಂಟ್, ನಾವು ಇದನ್ನೊಂದೇ ಅಟೆಂಡ್ ಮಾಡಬೇಕು ಅಂದರೂ ಕೂಡ ನಿಮಗೆ ಬೇಸಿಕ್ ಆಗಿ ಇಲ್ಲಿ ಸಿಂಪ್ಲಿಫಿಕೇಷನ್ ಯಾವ ಥರ ಮಾಡಬೇಕು ಅಂತಕ್ಕಂಥದ್ದು ಗೊತ್ತಿರಬೇಕು, ಹಾಗೆ ಪರ್ಸೆಂಟೇಜ್ ಗೊತ್ತಿರಬೇಕು, ಪರ್ಸೆಂಟೇಜ್ನ ಯಾವ ಥರ ತೆಗಿಬೇಕು ಅಂತಕ್ಕಂಥದ್ದು ಗೊತ್ತಿರಬೇಕು. ಯಾಕಂದರೆ ಅಲ್ಲಿ ಕೇಳ್ತಾರೆ ಅದರಲ್ಲಿ ಇದ್ರ ಪರ್ಸೆಂಟೇಜ್ ಎಷ್ಟಿದೆ, ಓಕೆ, ಲೈಕ್ ದಿಸ್ ಕ್ವಶನ್ಸ್ ನಿಮಗೆ ಅಲ್ಲಿ ಬರ್ತಾ ಇರುತ್ತೆ. ಹಾಗಾಗಿ ಮೋಸ್ಟ್ ಇಂಪಾರ್ಟೆಂಟ್ ಇವೆಲ್ಲ ಬೇಸಿಕ್ ಥಿಂಗ್ಸ್, ಇವನ್ನ ಕಲ್ತ್ರೆ ಮಾತ್ರ ಇವನು ಕೂಡ ನೀವು ಅಟೆಂಡ್ ಮಾಡಲಿಕ್ಕೆ ಆಗುತ್ತೆ. ಓಕೆ, ಇನ್ ಡೀಟೇಲ್, ಓಕೆ, ಐ ವಿಲ್ ಎಕ್ಸ್ಪ್ಲೇನ್, ಡೋಂಟ್ ವರಿ. ನೆಕ್ಸ್ಟು ರೀಸ್ನಿಂಗ್ ಪೋರ್ಷನ್ ಬಂತಂದರೆ ರೀಸ್ನಿಂಗ್ ಲುಕ್ಸ್ ವೆರಿ ಸಿಂಪಲ್, ತುಂಬ ಸ್ಕೋರಿಂಗ್ ಸಬ್ಜೆಕ್ಟ್. ಓಕೆ, ನಾವು ಯಾವ ಥರ ಅದಕ್ಕೆ ಡೆಡಿಕೇಟ್ ಮಾಡ್ತೀವಿ ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್. ಫಾರ್ ಎನಿ ಟಾಪಿಕ್ ಅಥವಾ ಎನಿ ಚಾಪ್ಟರ್ ಯುವರ್ ಹಾರ್ಡ್ ವರ್ಕ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ನಾನು ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ನ ಮಾಡಿಸ್ತೀವಿ. ಬ್ಲಡ್ ರಿಲೇಷನ್ಸ್ ಇರ್ಬೋದು, ಅಂದರೆ ರಕ್ತ ಸಂಬಂಧ ಇರ್ಬೋದು, ನಂಬರ್ ಸೀಕ್ವೆನ್ಸ್ ಇರ್ಬೋದು, ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್. ದೀಸ್ ಆರ್ ವೆರಿ ಸಿಂಪಲ್ ಆ್ಯಂಡ್ ವೆರಿ ಈಸಿ ಕ್ವಶನ್ಸ್. ಓಕೆ, ಈಸಿಯಾಗಿ ನೀವು ವಿತಿನ್ 1 minute. ಓಕೆ, ನೆಕ್ಸ್ಟ್ ನಾನು ಚಾಲೆಂಜಿಂಗ್ ಆಗಿ ಫಾರ್ ಮಿನಿಟ್ ಚಾಲೆಂಜ್ ಅಂತ ಹೇಳಿ ನಿಮಗೆ ನೆಕ್ಸ್ಟ್ ವೀಡಿಯೋಸ್ನ ತರ್ತೀನಿ. ಅಂದರೆ 1 or 2 minutesಲ್ಲಿ ನೀವು ಯಾವ ಥರ ಕ್ವಶನ್ಸ್ನ ಸಾಲ್ವ್ ಮಾಡಬೇಕು ಅಂತಕ್ಕಂಥದ್ದು ಯು ಕ್ಯಾನ್ ಸಿ ವಾಚ್ ದೋಸ್ ವೀಡಿಯೋಸ್. ಅದನ್ನ ವೀಡಿಯೋಸ್ನು ಕೂಡ ನೀವು ನೋಡ್ಬೋದು, ರೆಗ್ಯುಲರ್ ಆಗಿ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಓಕೆ, ನೆಕ್ಸ್ಟು ಸರ್ಕ್ಯುಲರ್ ಸೀಟಿಂಗ್ ಅರೇಂಜ್ಮೆಂಟ್ಸ್. ಅಂದರೆ ಸೀಟಿಂಗ್ ಅರೇಂಜ್ಮೆಂಟ್ಸು ಒಂದು 6 ಮೆಂಬರ್ಸು, 4 ಮೆಂಬರ್ಸು, 8 ಮೆಂಬರ್ಸ್ನ ಕೊಡ್ತಾರೆ. ಸ್ಟ್ರೇಟ್ ಲೈನಲ್ಲಿ ಕೂತ್ಕೊಂಡಿರ್ತಾರೆ ಅವರು, ನಾರ್ತ್ ಫೇಸು ಮತ್ತು ಸೌತ್ ಫೇಸು, ಅಥವಾ ಒಂದು ಸರ್ಕ್ಯುಲರ್ ಟೇಬಲ್ ಮೇಲೆ ಕೂತಿದ್ದಾರೆ. ಇದರಲ್ಲಿ 2 ಟೈಪ್ಸ್ ಬರುತ್ತೆ, ಒಂದು ಸೆಂಟರ್ ಕಡೆ ಫೇಸ್ ಮಾಡಲಿಕ್ಕೆ, ಇನ್ನೊಂದು ಔಟ್ಸೈಡ್ ಫೇಸ್ ಮಾಡಲಿಕ್ಕೆ ಅಂತಕ್ಕಂಥದ್ದು, ಆ ಥರದ್ದು ಬರುತ್ತೆ. ಹಾಗೆ ಆಲ್ಫಾ ನ್ಯೂಮೆರಿಕ್ ಸೀರೀಸ್, ಅಂದರೆ ಆಲ್ಫಾಬೆಟ್ಸು ಮತ್ತು ನಂಬರ್ಸ್ನ ಮಿಕ್ಸ್ ಆಗಿ ಕೊಟ್ಟಿರ್ತಕ್ಕಂಥದ್ದು. ಇನ್ಇಕ್ವಾಲಿಟಿ ಅಂತಕ್ಕಂಥದ್ದು ಕೊಡ್ತಾರೆ. ನೆಕ್ಸ್ಟು ಡಾಟಾ ಸಫಿಷಿಯನ್ಸಿ, ಡಿಸಿಷನ್ ಮೇಕಿಂಗ್. ಓಕೆ, ಯಾವುದೇ ಒಂದು ಇದು ಕೊಟ್ಬಿಟ್ಟು ನೀವು ಯಾವ ಥರ ನಿಮ್ಮ ಒಂದು ಮೆಂಟಲ್ ಎಬಿಲಿಟಿ ಏನಿದೆ ಅಂತಕ್ಕಂಥದ್ದನ್ನ ಅವರು ಅಲ್ಲಿ ಚೆಕ್ ಮಾಡ್ತಾರೆ. ನೆಕ್ಸ್ಟು ಸಿಲೋಸಿಸಮ್ ಇರ್ಬೋದು, ಲಾಜಿಕಲ್ ಸೀರೀಸ್ ಇರ್ಬೋದು, ಇನ್ಪುಟ್ ಔಟ್ಪುಟ್. ಅಂದರೆ ಇನ್ಪುಟ್ ಕೊಡ್ತಾರೆ, ಡಿಫ್ರೆಂಟ್ ಇನ್ಪುಟ್ ಕೊಡ್ತಾರೆ. ಅಂದರೆ ಫಸ್ಟ್ ಒಂದು ಕ್ವಶನ್ ಕೊಟ್ಬಿಟ್ಟು ಅದರಲ್ಲಿ 1 2 3 4 5 8 ಅಂತ ಕೊಡ್ತಾರೆ. ಅದು ನೆಕ್ಸ್ಟ್ ಸೆಂಟೆನ್ಸು ರಿಫಾರ್ಮ್ ಮಾಡಿ, ಓಕೆ, ಒಂದು ಫಾರ್ಮೇಟಲ್ಲಿ ಬರೀತಾರೆ. ಇದನ್ನು ಕಂಟಿನ್ಯೂ ಮಾಡ್ತಾ ಇದ್ದರೆ ಫೈನಲ್ ಸೆಂಟೆನ್ಸ್ ಏನು ಬರುತ್ತೆ ಅಂತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಅದೇ ಥರ ಸಿಲೋಸಿಸಮ್ಸ್ ಇರ್ಬೋದು, ಆಮೇಲೆ ರ್ಯಾಂಕಿಂಗ್ ಇರ್ಬೋದು, ನೆಕ್ಸ್ಟ್ ಸ್ಟೇಟ್ಮೆಂಟ್ ಆ್ಯಂಡ್ ಅಸಂಪ್ಷನ್ಸ್, ಕೊನೆಯದಾಗಿ ಡೈರೆಕ್ಷನ್ಸ್. ಸೊ ದೀಸ್ ಆರ್ ದ ಬೇಸಿಕ್ ಚಾಪ್ಟರ್ಸ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ಸ್. ನಿಮ್ಗೆ ಇದರಲ್ಲಿ ಯಾವುದೇ ಚಾಪ್ಟ್ರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಬಂದರೂ ಕೂಡ ಅವಾಗಿಂದ ಅವಾಗೇ ಸಾಲ್ವ್ ಮಾಡ್ಕೊಳ್ಳಿ. ಡೈಲಿ ಮಾಕ್ ಟೆಸ್ಟ್ ಇರುತ್ತೆ, ಯು ನೋ ನೀಡ್ ಟು ವರಿ. ಓಕೆ, ನೀವು ಆಮೇಲೆ ಮತ್ತೆ ಬೇರೆ ಬುಕ್ಸ್ನ ಹೋಗಿ ರೆಫರ್ ಮಾಡಬೇಕಂತದ್ದೇನಿಲ್ಲ. ನಿಮ್ಮ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನೀವು ಯಾವ ಎಕ್ಸಾಮ್ಗೆ ಅಡ್ಮಿಷನ್ಸ್ ತೊಗೊತೀರೋ ಅದಕ್ಕೆ ಸಂಬಂಧಪಟ್ಟಂಗೆ ಅದರ ಎಷ್ಟು ಡೆಪ್ತ್ ಕೇಳ್ತಾರೆ ಅನ್ನೋದ್ರ ಮೇಲೆ ಇದರಲ್ಲಿ ಪ್ರತಿಯೊಂದರಲ್ಲೂ ಕೂಡ ದೇರ್ ಆರ್ ಡಿಫ್ರೆಂಟ್. ಸಿಂಪಲ್ ಇರುತ್ತೆ, ಅಂದರೆ ಈಸಿ ಇರುತ್ತೆ, ಮಾಡ್ರೇಟ್ ಇರುತ್ತೆ, ಮತ್ತು ಡಿಫಿಕಲ್ಟ್ ಲೆವೆಲ್ ಬರುತ್ತೆ. ಸೊ ಬ್ಯಾಂಕಿಂಗ್ ಅಂಡ್ ಆಲ್ ಹೋದರೆ ಈಗ ನಮಗೆಲ್ಲ ತುಂಬ ಡಿಫಿಕಲ್ಟ್ ಲೆವೆಲ್ ಅಥವಾ ಹೈ ಲೆವೆಲಲ್ಲಿ ಕ್ವಶನ್ಸು ಡೆಪ್ತಲ್ಲಿ ಕೇಳ್ತಾರೆ. ಲೈಕ್ PC, PSI ಆ್ಯಂಡ್ ಗ್ರೂಪ್ C, ಗ್ರೂಪ್ D ಕೇಳಿದ್ರೆ ಸಿಂಪಲ್ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಐ ವಿಲ್ ಸಪ್ರೇಟ್, ನಿಮಗೆ ಚಾಪ್ಟರ್ಸ್ ಮಾತ್ರ ಸೇಮ್, ಬಟ್ ಡೆಪ್ತ್ ಆಫ್ ದ ಕ್ವಶನ್ಸ್ ಏನಿರುತ್ತಲ್ಲ ಚೇಂಜಸ್ ಆಗಿರುತ್ತೆ. ಯು ಡೋಂಟ್ ವರಿ, ಅದು ಯಾವ ಥರ ಮಾಡಬೇಕು, ನೀವು ಯಾವ ಕ್ವಶನ್ಸ್ ಹಸಿ ಏನು ಮಾಡ್ತಾ ಇರ್ತೀರ ಅಂದರೆ ಯಾವುದೋ ಒಂದು ಬುಕ್ ತೊಗೊತೀರಾ, ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಹೋಗ್ತಿರ್ತಾರೆ, ಬಟ್ ಕ್ವಶನ್ ಪೇಪರಲ್ಲೇ ನಿಮಗೆ ಬರ್ತಕ್ಕಂಥ ಕ್ವಶನ್ಸೇ ಬೇರೆ ಇರುತ್ತೆ. ಫಾರ್ ದಟ್ ವಾಟ್ ವಿಲ್ ಡೂ ಹಿಯರ್, ನಿಮಗೆ PC ಗೆ ಅಪ್ಲೈ ಮಾಡ್ತಾ ಇದ್ದೀರಿ ಅಂದರೆ PC ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಕ್ವಶನ್ಸ್ನ ನಾನು ನಿಮಗೆ ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್ನೆಲ್ಲ ಸಾಲ್ವ್ ಮಾಡ್ತೀನಿ. ಅದ್ರ ಮೇಲೆ ನಿಮಗೆ ಗೊತ್ತಾಗುತ್ತೆ ಯಾವ ಥರನಾದಂತಹ ಕ್ವಶನ್ಸ್ ನಿಮಗೆ ಬರುತ್ತೆ ಅಂತ ಹೇಳಿ. ಡೈಲಿ ಮಾಕ್ ಟೆಸ್ಟ್ ಇರುತ್ತೆ, ಅಟೆಂಡ್ ಮಾಡ್ತಾ ಇರಿ. ವೀಕ್ಲಿ ಒಂದು ಕಂಪ್ಲೀಟ್ ಫುಲ್ ಲೆಂತ್ ಎಕ್ಸಾಮ್ಸ್ನ ಕಂಡಕ್ಟ್ ಮಾಡ್ತೀನಿ. ಯು ಪ್ಲೀಸ್ ಬಿ ಅಟೆಂಡ್. ಓಕೆ, ಮನೆಯಲ್ಲೇ ಇರಿ, ಸೇಫ್ ಆಗಿರಿ, ಬಟ್ ಡೈಲಿ ನೀವು ಪ್ರಿಪೇರ್ ಆಗ್ತಾ ಇರಿ. ಯಾರ್ಯಾರು ಅಡ್ಮಿಷನ್ಸ್ ತೊಗೊಂಡಿರೋ ಅವರು ಡೈಲಿ ನಿಮಗೆ ಲಿಂಕ್ನ ಶೇರ್ ಮಾಡ್ತಾ ಇರ್ತೀವಿ. ಯಾರ್ಯಾರು ಅಡ್ಮಿಷನ್ಸ್ ತೊಗೊಂಡಿರೋ, ಇಫ್ ಯು ಆರ್ ಇಂಟ್ರೆಸ್ಟೆಡ್ ನೀವು ಅಡ್ಮಿಷನ್ನ ತೊಗೊಳ್ಳಿ. ಓಕೆ ಫ್ರೆಂಡ್ಸ್, ದಿಸ್ ಕಂಪ್ಲೀಟ್ಸ್ ಬೇಸಿಕ್ ಇಂಟ್ರಡಕ್ಷನ್ ಕ್ಲಾಸ್. ಇದರಲ್ಲಿ ನಿಮಗೆ ಎಲ್ಲ ಚಾಪ್ಟರ್ಸ್ ಇದ್ದಾವೆ. ಯು ಡೂ ಒನ್ ಥಿಂಗ್, ಇವತ್ತಿನಿಂದ ನೀವು ಸಪ್ರೇಟ್ ನೋಟ್ಸ್ನ ಮೇಂಟೈನ್ ಮಾಡಿ. ಫಸ್ಟ್ ಇದರಲ್ಲೇ ಇದನ್ನೆಲ್ಲ ವೀಡಿಯೋನ ಪಾಸ್ ಮಾಡಿ
ಪ್ರತಿಯೊಂದು ಸ್ಲೈಡಲ್ಲಿ ಕೂಡ ಎಲ್ಲ ಚಾಪ್ಟರ್ಸ್ನ ನೀವು ಬರ್ಕೊಳ್ತಾ ಹೋಗಿ. ಓಕೆ, ಅಗೇನ್ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಇನ್ ದೀಸ್ ಕೋರ್ಸಸ್, ನಿಮಗೆ ಯಾವುದೇ ಕೋರ್ಸ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಯು ಕ್ಯಾನ್ ಕಾಂಟ್ಯಾಕ್ಟ್ ಇನ್ ಎ ಗಿವೆನ್ ನಂಬರ್. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಸೊ ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಚಾಪ್ಟರ್ ವೈಸ್ನ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.